ಕೆಪಿಸಿಸಿ ಪಟ್ಟ ಬಿಟ್ಟೇನು, ಬೆಳಗಾವಿ ಉಸ್ತುವಾರಿ ಬಿಡೇನು, ಕುಂದಾನಗರಿಯ ಹಿಡಿತ ಬಿಡಲು ಸತೀಶ್ ಸಿದ್ಧರಿಲ್ಲ. ಕೆಪಿಸಿಸಿ ಪಟ್ಟ ಬಿಟ್ಟೇನು, ಬೆಳಗಾವಿ ಉಸ್ತುವಾರಿ ಬಿಡೇನು ಅಂತ ಹೇಳಿರುವಂತದ್ದು. ಕುಂದಾನಗರಿಯ ಹಿಡಿತ ಬಿಡಲು ಸತೀಶ್ ಜಾರಕಿಹೊಳಿ ಸಿದ್ಧರಿಲ್ಲ. ಸತೀಶ್ ನಡೆಯ ಮೇಲಿತ್ತು ಇಡೀ ಕರ್ನಾಟಕದ ಚಿತ್ತ. ಏನ್ ಮಾಡ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ ನಿರೀಕ್ಷೆಯಂತೆಯೇ ಬೆಳಗಾವಿ ಹಿಡಿತ ಪಡೆದುಕೊಂಡಿದ್ದಾರೆ ಸಾಹುಕಾರ್ ಅವರು. ಬೆಳಗಾವಿ ರಾಜಕಾರಣ ಬಿಡದಿರಲು ಕಾರಣವಾದ್ರೂ ಏನು ಅನ್ನುವಂತಹ ಪ್ರಶ್ನೆ. ರಾಜಕಾರಣದಲ್ಲಿ ಬೆಳಗಾವಿ ಎಷ್ಟು ಪ್ರಭಾವಶಾಲಿಯಾಗಿದೆ ಗೊತ್ತಾ? ಕೆಪಿಸಿಸಿ ಪಟ್ಟ ಕೂಡ ಬಿಡ್ತೀನಿ, ಆದ್ರೆ ಬೆಳಗಾವಿ ಉಸ್ತುವಾರಿ ಬಿಡೇನು ಅಂತ ಹೇಳಿರುವಂತದ್ದು. ಕುಂದಾನಗರಿಯ ಹಿಡಿತ ಬಿಡಲು ಸತೀಶ್ ಜಾರಕಿಹೊಳಿ ಸಿದ್ಧರಿಲ್ಲ. ಸತೀಶ್ ಅವರ ನಡೆಯ ಮೇಲೆ ಕರ್ನಾಟಕ ಜನತೆ ಚಿತ್ತ ನೆಟ್ಟಿತ್ತು. ಏನ್ ಮಾಡ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ ನಿರೀಕ್ಷೆಯಂತೆಯೇ ಬೆಳಗಾವಿ ಹಿಡಿತವನ್ನ ಪಡೆದುಕೊಂಡಿದ್ದಾರೆ ಸಾಹುಕಾರ್ ಅವರು. ಬೆಳಗಾವಿ ರಾಜಕಾರಣ ಬಿಡದಿರಲು ಕಾರಣ ಏನಿದೆ? ಕುಂದ ಗತ್ತು ಬೆಂಗಳೂರಿಗೂ ಗೊತ್ತು. ಒಂದಲ್ಲ ಎರಡಲ್ಲ, ಬೆಳಗಾವಿ ಗೆದ್ರೆ ಬೆಂಗಳೂರು ಗದ್ದುಗೆ ದೂರವಲ್ಲ ಅನ್ನುವಂಥದ್ದು ಕೂಡ ಇರುವಂಥದ್ದು. ಜಾರಕಿಹೊಳಿ ಕುಟುಂಬದ ಹಿಡಿತದಲ್ಲಿಯೇ ಇದೆ ಬೆಳಗಾವಿ ಕ್ಷೇತ್ರ. ಮೊದಲಿನಿಂದಲೂ ಕೂಡ ಬೆಳಗಾವಿ ಹಿಡಿತವನ್ನ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರು. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರೂ ಆಡಳಿತ ಅವ್ರದ್ದು ಇದ್ದೇ ಇರುತ್ತೆ. ಯಾವ ಸರ್ಕಾರದ ಆಡಳಿತ ಇದ್ರೂ ಜಾರಕಿಹೊಳಿ ದರ್ಬಾರ್ ಅಂತೂ ಅಲ್ಲಿ ಗ್ಯಾರಂಟಿ. ಆದ್ರೆ ಇತ್ತೀಚೆಗೆ ಬೆಳಗಾವಿಯಲ್ಲಿ ಹೆಚ್ಚಾಗ್ತಾ ಇದೆ ಬೇರೆಯವರ ಅಬ್ಬರ. ಅದನ್ನು ಕಡಿಮೆ ಮಾಡಲೇಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಸವದಿ ಆಗಿರ್ಬೋದು, ಜೊಲ್ಲೆ ಆಗಿರ್ಬೋದು, ಬೆಳಗಾವಿ ಹಿಡಿತ ಉಳಿಸಿಕೊಳ್ಳಲು ಈಗ ಸಾಹುಕಾರ್ ಏನಾದ್ರೂ ಮಾಡ್ತಾರೆ. ಡಿಕೆಶಿ ಅವರ ಮೇಲೆ ಮುನಿದು ಮೈತ್ರಿ ಸರ್ಕಾರವನ್ನ ಕೆಡವಿದ್ರು ರಮೇಶ್ ಜಾರಕಿಹೊಳಿ ಅವರು. ಈಗಲೂ ಕೂಡ ಬೆಳಗಾವಿಯನ್ನ ಬಿಟ್ಕೊಡ್ತಾ ಇಲ್ಲ ಸತೀಶ್ ಜಾರಕಿಹೊಳಿ. ಕರ್ನಾಟಕದಲ್ಲಿಯೇ ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ. 18 ಕ್ಷೇತ್ರಗಳಿವೆ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 18 ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಇರುವಂತದ್ದು. ಬೆಳಗಾವಿ ಗೆದ್ರೆ ಬೆಂಗಳೂರು ಗದ್ದುಗೆ ದೂರ ಅಲ್ವೇ ಅಲ್ಲ. ಜಾರಕಿಹೊಳಿ ಕುಟುಂಬದ ಹಿಡಿತದಲ್ಲಿಯೇ ಇರುವಂತದ್ದು ಬೆಳಗಾವಿ ಕುಂದಾನಗರಿ. ಮೊದಲಿನಿಂದಲೂ ಕೂಡ ಬೆಳಗಾವಿ ಹಿಡಿತವನ್ನ ಬಿಟ್ಕೊಟ್ಟಿಲ್ಲ ಸಾಹುಕಾರ್. ಯಾವುದೇ ಕಷ್ಟ ಬಂದ್ರೂ ಕೂಡ, ಪಕ್ಷ ಅಧಿಕಾರಕ್ಕೆ ಬಂದ್ರೂ ಕೂಡ ಆಡಳಿತ ಇದ್ದೇ ಇರುತ್ತೆ.